Hello students, let us discuss leverage unit of management accounting become 6th semester. ವಿದ್ಯಾರ್ಥಿಗಳೇ, ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ ಲಿವರೇಜಸ್ ಯೂನಿಟನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಹೇಗೆ ಆಪರೇಟಿಂಗ್ ಲಿವರೇಜು ಮತ್ತು ಫೈನಾನ್ಷಿಯಲ್ ಲಿವರೇಜು, ಕಂಬೈನ್ಡ್ ಲಿವರೇಜು ಕ್ಯಾಲ್ಕುಲೇಷನ್ ಮಾಡಬೇಕನ್ನೋದನ್ನು ಮತ್ತು ಅವುಗಳ ಸಂಕ್ಷಿಪ್ತ ಅರ್ಥವನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಪೂರ್ವದಲ್ಲಿ ಒಂದು ಕ್ಲಾರಿಫಿಕೇಷನನ್ನು ತಮಗೆಲ್ಲ ಹೇಳಬೇಕಾಗಿದೆ. ಈಗಾಗಲೇ ನಾನು ಇನ್ಕಮ್ ಟ್ಯಾಕ್ಸ್ನಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸು ವಿಡಿಯೋನ ಹಾಕಿದ್ದೀನಿ. ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದೆ, ಅದನ್ನು ಸರಿಪಡಿಸ್ಕೊಳ್ಳಿ. ಅದೇನು ಅಂತಂದರೆ, ಫ್ಯಾಮ್ಲಿ ಪೆನ್ಷನ್ನು ನಾನು ಡಿಡಕ್ಷನ್ನು 1/3 ಆಫ್ ಫ್ಯಾಮ್ಲಿ ಪೆನ್ಷನ್ ಅಷ್ಟೇ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅದು 1/3 ಆಫ್ ಫ್ಯಾಮ್ಲಿ ಪೆನ್ಷನ್ ಆರ್ ₹15,000 ವಿಚ್ ಎವರ್ ಈಸ್ ಲೆಸ್ ಅಂತಿದೆ. ಸೊ ನಾವು ಒಂದು ಪ್ರಾಬ್ಲಮ್ನಲ್ಲಿ 1/3 ಅಂಥೇಳಿ 48,000ಗೆ 1/3 ಅಂತೇಳಿ 16,000 ಅಷ್ಟೇ ತೊಗೊಂಡಿದ್ದೀನಿ. ಅಲ್ಲಿ 16,000 ತಗೊಳ್ಳೋದು ಬದಲಿ ಆರ್ 15,000 ವಿಚ್ ಎವರ್ ಈಸ್ ಲೆಸ್ ಆಗಬೇಕು. ಸೊ 16,000 ಬದಲಿ 15,000ಅನ್ನು ತೆಗೆದುಕೊಳ್ಬೇಕು. ಸೊ ಈ ರೂಲ್ಸನ್ನು ತಿದ್ದುಪಡಿ ಮಾಡ್ಕೊಳ್ಳಿ. ಫ್ಯಾಮ್ಲಿ ಪೆನ್ಷನ್ಗೆ ಡಿಡಕ್ಷನ್ನು 1/3 ಆಫ್ ಫ್ಯಾಮ್ಲಿ ಪೆನ್ಷನ್ ಆರ್ ₹15,000 ವಿಚ್ ಎವರ್ ಈಸ್ ಲೆಸ್ ಅಂತ ತೆಗೆದುಕೊಳ್ಬೇಕು. ಸೊ ಇದನ್ನು ನಿವೇದಿತ ಅನ್ನೋರು ನೋಡಿಬಿಟ್ಟು ಅದನ್ನು ನನ್ನ ಗಮನಕ್ಕೆ ತಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದನ್ನು ಸರಿಪಡಿಸ್ಕೊಳ್ರಿ ಬೇರೆ ವಿದ್ಯಾರ್ಥಿಗಳು ಅಂತ ಹೇಳ್ತಾ, ಇನ್ನೊಂದೇನಂತಂದ್ರೆ, ಮೊನ್ನೆ 5 ಮಾರ್ಕ್ಸಿಂದು ಫಂಡ್ಸ್ ಫ್ರಮ್ ಆಪ್ರೇಷನ್ಸ್ ಕ್ಯಾಲ್ಕುಲೇಷನ್ ಮಾಡೋದು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಸೆಕೆಂಡ್ ಪ್ರಾಬ್ಲಮ್ನಲ್ಲಿ ನಾನು ಆ್ಯಡ್ ನಾನ್ ಕ್ಯಾಶ್ ಆನ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತೇಳಿ ಅಂತೇಳಿ ಬರೆದಿದ್ದೇನೆ ವರ್ಡ್ಸ್ನಲ್ಲಿ. ಬಟ್ ಫಿಗರ್ಸು ನಾನು ಆ್ಯಡ್ ಮಾಡೋದು ಬದಲಿ ಅಲ್ಲಿ ಲೆಸ್ ಮಾಡಿದ್ದೀನಿ. 15,000ಗೆ 5,000 ಲೆಸ್ ಮಾಡಿದ್ದೀನಿ. ಅದು 15,000ಗೆ 5,000 ಆ್ಯಡ್ ಮಾಡ್ಕೊಳ್ಬೇಕು. 15 ಲ್ಯಾಕಿಗೆ 5 ಲ್ಯಾಕನ್ನು ಆ್ಯಡ್ ಮಾಡ್ಕೊಳ್ಳಿ, 20 ಲ್ಯಾಕ್ ಅದು ಮಾಡ್ಕೊಳ್ಳಿ. ಸೊ ಅಲ್ಲಿ ಕಣ್ತಪ್ಪಿನಿಂದಾಗಿ ಲೆಸ್ ಆಗಿದೆ. ಆ್ಯಡ್ ಅಂತೇಳಿ ಬರೆದಿದ್ದೇನೆ ವರ್ಡ್ಸ್ನಲ್ಲಿ, ಬಟ್ ಫಿಗರ್ಸ್ ಮಾಡುವಾಗ ಅದು ಲೆಸ್ ಅಂತ ಬರೆದಿದ್ದೀನಿ. ಅದನ್ನು ಸಹಿತ ಕೆಲವೊಂದು ವಿದ್ಯಾರ್ಥಿಗಳು ಗಮನಕ್ಕೆ ತಂದಿದ್ದಾರೆ. ಸೊ ಕೆಲವೊಂದು ಸಂದರ್ಭದಲ್ಲಿ ವರ್ಕ್ ಪ್ರೆಷರ್ ಮೇಲೆ ಹಂಗಾಗುತ್ತೆ. ಸೊ ಅವೆರಡೂ ತಿದ್ದುಪಡಿಗಳನ್ನು ಮಾಡ್ಕೊಳ್ಳಿ. ಹಂಗೇನಾದರೂ ನನ್ನ ವಿಡಿಯೋದಲ್ಲಿ ತಪ್ಪುಗಳಾಗಿದ್ದರೆ ನನ್ನ ಗಮನಕ್ಕೆ ತಂದರೆ ನಾನು ಅವುಗಳನ್ನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತೀನಿ ಅಂತ ಹೇಳ್ತಾ, ಅವೆರಡೂ ತಿದ್ದುಪಡಿಗಳನ್ನು ಮಾಡ್ಕೊಳ್ಳಿ. ಅವೆರಡನ್ನೂ ನನ್ನ ಗಮನಕ್ಕೆ ತಂದಂಥ ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಸೊ ಈಗ ಇವತ್ತು ಲಿವರೇಜ್ ಪ್ರಾಬ್ಲಮ್ಸನ್ನು ನೋಡೋಣಂತೆ. ಫಸ್ಟು ಮೀನಿಂಗ್ ತಿಳ್ಕೊಳ್ಳಿ. ಲಿವರೇಜ್ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಲಿವರ್ ಅಂತೇಳಿ ಒಂದು ಯೂಸ್ ಮಾಡ್ತಾರೆ, ಕಬ್ಬಿಣದ ರಾಡ್. ಅದು ದೊಡ್ಡ ದೊಡ್ಡ ವಸ್ತುಗಳನ್ನು ಎತ್ತುವಾಗ ಆ ಲಿವರೇಜನ್ನು ಬಳಸ್ತಾರೆ. ಉದಾಹರಣೆಗೆ ನೀವು ಸಾ ಮಿಲ್ನಲ್ಲಿ ದೊಡ್ಡ ದೊಡ್ಡ ಕಟ್ಟಿಗೆ ತುಂಡುಗಳಿರ್ತಾವಲ್ಲ, ಅವುಗಳನ್ನು ಮುಂದೆ ಒಯ್ಯಲಿಕ್ಕೆ ಅಥವಾ ಅವುಗಳನ್ನು ಎತ್ತಲಿಕ್ಕೆ ರಾಡನ್ನು ಬಳಸ್ತಾರೆ. ವೆಹಿಕಲನ್ನು ಎತ್ತುವಾಗ ಲಿವರನ್ನು ಬಳಸ್ತಾರೆ. ಸೊ ಹಾಗಾದರೆ ದೊಡ್ಡ ವಸ್ತುಗಳನ್ನು ಲಿಫ್ಟ್ ಮಾಡಲಿಕ್ಕೆ ಒಂದು ಸಾಧನವನ್ನು ಬಳಸ್ತಾರೆ, ಅದು ಲಿವರ್ ಅಂತೇಳಿ. ಆ ಒಂದು ಪದದಿಂದ ಈ ಲಿವರೇಜ್ ಅಂತಕ್ಕಂಥ ಒಂದು ಶಬ್ದ ಬಂದಿದೆ ಅಂತ ಹೇಳ್ಬೋದು. ಸೊ ಇಟ್ ಈಸ್ ಎ ಟೂಲ್ ವಿಚ್ ಹೆಲ್ಪ್ಸ್ ದ ಮ್ಯಾನೇಜ್ಮೆಂಟ್ ಇನ್ ನೋವಿಂಗ್ ದ ರಿಲೇಟಿವ್ ಚೇಂಜಸ್ ಆಫ್ ಸೇಲ್ಸ್ and thereby its influence on earnings per share. It is a investment strategy of using borrowed money to finance assets and thereby to increase the return on investment. ಅಂದರೆ ಇದು ಸೇಲ್ಸ್ನಲ್ಲಿ ಆಗ್ತಕ್ಕಂಥ ಬದಲಾವಣೆ ಅರ್ನಿಂಗ್ ಪರ್ ಶೇರ್ ಮೇಲೆ ಯಾವ ಪ್ರಭಾವ ಬೀರಿದೆ ಅಂತಕ್ಕಂಥದ್ದನ್ನು ಕಂಡುಕೊಳ್ಳಲಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಒಂದು ಸಾಧನ ಆಗಿದೆ ಅಂತೇಳಿ, ಅಥವಾ ಸಲಕರಣೆ ಆಗಿದೆ ಅಂತ ಹೇಳ್ಬೋದು. ಇದು ಒಂದು ಹೂಡಿಕೆಯ ಒಂದು ಸ್ಟ್ರಾಟಜಿ. ಇದು ಹೇಗೆ ಅಂತಂದ್ರೆ, ಬಾರೋಡ್ ಕ್ಯಾಪಿಟಲನ್ನು ಬಳಸಿಬಿಟ್ಟು, ಅಂದರೆ ಲೋನ್ ಅಮೌಂಟನ್ನು ಬಳಸಿಬಿಟ್ಟು ಅಸೆಟ್ಸನ್ನು ಖರೀದಿ ಮಾಡಿ, ಆನಂತರ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಆದಾಯವನ್ನು ಹೆಚ್ಚಿಗೆ ತರ್ತಕ್ಕಂಥದ್ದಕ್ಕೆ ನಾವು ಲಿವರೇಜ್ ಅಂತೇಳಿ ಕರಿತೀವಿ. ಸೊ ಇದು ಲಿವರೇಜಿನ ಮೀನಿಂಗು. ಲಿವರೇಜ್ನಲ್ಲಿ ಅನೇಕ ಟೈಪ್ಸ್ಗಳಿದ್ದಾವೆ. ಆಪರೇಟಿಂಗ್ ಲಿವರೇಜ್ ಇದೆ, ಫೈನಾನ್ಷಿಯಲ್ ಲಿವರೇಜ್ ಇದೆ, ಕಂಬೈನ್ಡ್ ಲಿವರೇಜ್ ಇದೆ,
ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲಿವರೇಜ್ ಅಂತ ಹೇಳಿದಾವು. ಸೊ ಆಪರೇಟಿಂಗ್ ಲಿವರೇಜ್ ಇದು ಆಪರೇಷನ್ ಆಫ್ ದ ಫರ್ಮ್ ಸಂಬಂಧಪಟ್ಟಿರೋದು. ಇಟ್ ಈಸ್ ದ ಚೇಂಜ್ ಇನ್ ಪ್ರಾಫಿಟ್ ಡ್ಯೂ ಟು ಚೇಂಜ್ ಇನ್ ಸೇಲ್ಸ್. ಆ್ಯಂಡ್ ಇದನ್ನು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಫಾರ್ಮುಲಾ ಏನಂತಂದ್ರೆ ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. EBIT ಅಂದರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ಕಾಂಟ್ರಿಬ್ಯೂಷನ್ನು ನಿಮಗೆ ಮಾರ್ಜಿನಲ್ ಕಾಸ್ಟಿಂಗ್, ಕಾಸ್ಟ್ ಅಕೌಂಟಿಂಗ್ ಓದಿದ್ರೆ ಗೊತ್ತಾಗ್ತೈತೆ. ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್, ನಿಮಗೆಲ್ಲ ಗೊತ್ತಿದೆ. ಸೊ ಅದು ಕಾಂಟ್ರಿಬ್ಯೂಷನ್. ನೆಕ್ಸ್ಟು ಫೈನಾನ್ಷಿಯಲ್ ಲಿವರೇಜು ಅಥವಾ ಇದಕ್ಕೆ ಟ್ರೇಡಿಂಗ್ ಆನ್ ಇಕ್ವಿಟಿ ಅಂತ ಕರೀತಾರೆ. ಇಟ್ ರೆಫರ್ಸ್ ಟು ದ ಯೂಸ್ ಆಫ್ ಫಿಕ್ಸ್ಡ್ ಇಂಟ್ರೆಸ್ಟ್ ಚಾರ್ಜಸ್ ಸೆಕ್ಯೂರಿಟೀಸ್ ಟು ಇನ್ಕ್ರೀಸ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಗೇನ್. It is also called as trading on equity as it helps equity shareholders to earn more by using the borrowed funds. ಅಂದರೆ ಬಾರೋಡ್ ಫಂಡ್ಸನ್ನು ಯೂಸ್ ಮಾಡಿ ಇಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಹೆಚ್ಚಿನ ಲಾಭವನ್ನು ತರ್ತಕ್ಕಂಥ ಒಂದು ಲಿವರೇಜ್ಗೆ ನಾವು ಫೈನಾನ್ಷಿಯಲ್ ಲಿವರೇಜ್ ಅಂತ ಕರಿತೀವಿ. ಇದಕ್ಕೆ ಟ್ರೇಡಿಂಗ್ ಆನ್ ಇಕ್ವಿಟಿ ಅಂತ ಕರೀತಾರೆ. ಸೊ ಇದಕ್ಕೆ ಫಾರ್ಮುಲಾ ಏನಂತ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ EBIT, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಇದನ್ನು ಈ ಫಾರ್ಮುಲಾ ಹಚ್ಚಿದ್ರೆ ನಮಗೆ ಫೈನಾನ್ಷಿಯಲ್ ಲಿವರೇಜ್ ಬರ್ತೈತಿ. ನೆಕ್ಸ್ಟ್ ಕಂಬೈನ್ಡ್ ಲಿವರೇಜು. ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಆಪರೇಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಲಿವರೇಜ್ ಅಂತೇಳಿ. ಇದಕ್ಕೆ ಫಾರ್ಮುಲಾ ಏನಂದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ. ನೆಕ್ಸ್ಟು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲಿವರೇಜ್ ಅಂತೇಳಿ. ಇದಕ್ಕೆ ಫಾರ್ಮುಲಾ ಏನಂತಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಇಂಟು 100 ಮಾಡಿದರೆ ನಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲಿವರೇಜ್ ಬರ್ತೈತಿ. ಸೊ ಈ ರೀತಿ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ಮತ್ತು ಅವುಗಳ ಅರ್ಥ ತಿಳ್ಕೊಳ್ಳಿ, ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಈಗ ಪ್ರಾಬ್ಲಮ್ ನೋಡೋಣಂತೆ. ಇವೆಲ್ಲ ಹಿಂದಿನ ವರ್ಷದ ಕ್ವಶನ್ ಪೇಪರ್ ಪ್ರಾಬ್ಲಮ್ 17 ಮತ್ತು 19, 18 ಕ್ವಶನ್ ಪೇಪರ್ಸ್ ಇವು. ಸೊ ಡಾಟಾ ರಿಲೇಟಿಂಗ್ ಟು 2 ಕಂಪನೀಸ್ ಆರ್ ಗಿವನ್ ಬಿಲೋ. ಪರ್ಟಿಕ್ಯುಲರ್ಸ್ P company and Q company. Equity share capital 4 lakh, 3 lakh. 10% debentures 3 lakh, 4 lakh 50,000. Sales for the year 15 lakh 35,000, 35 lakh. And then fixed cost per annum 5 lakh and 12 lakh. And then variable cost per unit 10 rupee and 60 rupee. And then output in units per annum 50,000 units and 20,000 units. You are required to calculate operating leverage, financial leverage and ಕಂಬೈನ್ಡ್ ಲಿವರೇಜ್ ಆಫ್ 2 ಕಂಪನೀಸ್. ಇಲ್ಲಿ 2 ಕಂಪನಿ ಕೊಟ್ಟಿದ್ದಾರೆ. 2 ಕಂಪನಿಗೆ ಇಕ್ವಿಟಿ ಶೇರ್ ಕ್ಯಾಪಿಟಲು, ಡಿಬೆಂಚರ್ಸು, ಸೇಲ್ಸ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕಂತಂದ್ರೆ ನಮಗೆ ಫಸ್ಟ್ ಕಾಂಟ್ರಿಬ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಬೇಕು, ಆನಂತರ EBIT ಕ್ಯಾಲ್ಕುಲೇಷನ್ ಮಾಡಬೇಕು, ಆನಂತರ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಥವಾ ಆಫ್ಟರ್ ಟ್ಯಾಕ್ಸ್ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಬಿಫೋರ್ ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಸೊ ಹಾಗಾದರೆ ಕಾಂಪಿಟೇಷನ್ ಆಫ್ ಲಿವರೇಜ್ ಅಂತ ಬರೀರಿ, ಪರ್ಟಿಕ್ಯುಲರ್ಸು, ದೆನ್ ಅವರು ಕಂಪ್ನಿ ಬರೀರಿ P ಕಂಪ್ನಿ ಆ್ಯಂಡ್ Q ಕಂಪ್ನಿ. ಇಲ್ಲಿ ಬ್ರ್ಯಾಕೆಟ್ನಾಗೆ ಯೂನಿಟ್ಸ್ ಬರೀರಿ. P ಕಂಪ್ನಿಗೆ 50,000 ಯೂನಿಟ್ಸ್ ಕೊಟ್ಟಿದ್ದಾರೆ, ಇಲ್ಲಿ Q ಕಂಪ್ನಿಗೆ 20,000 ಯೂನಿಟ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡ್ಕೊಳ್ರಿ ಅಂದರೆ ಸೇಲ್ಸ್ ವ್ಯಾಲ್ಯೂ ತೆಗೆದುಕೊಳ್ಳಿ. ಸೇಲ್ಸ್ ವ್ಯಾಲ್ಯೂ ಇದು ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ ಅಮೌಂಟ್ ಕೊಟ್ಟಿದ್ದಾರೆ, ಸೇಲ್ಸ್ ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ. ಸೇಲ್ಸ್ ವ್ಯಾಲ್ಯೂ 15 ಲ್ಯಾಕ್ ಕೊಟ್ಟಿದ್ದಾರೆ, 35 ಲ್ಯಾಕ್ ಕೊಟ್ಟಿದ್ದಾರೆ. ಅವು ಡೈರೆಕ್ಟ್ ಫಿಗರ್ ತೆಗೆದುಕೊಳ್ಳಿ. ನೆಕ್ಸ್ಟು ಲೆಸ್ ವೇರಿಯಬಲ್ ಕಾಸ್ಟ್ PC ಅಂತ ಬರ್ತೀನಿ ಇಲ್ಲಿ. ವೇರಿಯಬಲ್ ಕಾಸ್ಟ್ at rupees 10 ಪರ್ ಯೂನಿಟ್ ಆ್ಯಂಡ್ 60 ಪರ್ ಯೂನಿಟ್. ಹಾಗಾದರೆ P ಕಂಪ್ನಿಗೆ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 10 ರೂಪಿ ಇದೆ. 10 ರೂಪಿ ಇಂಟು ಯೂನಿಟ್ಸ್ ಬರೀರಿ. ಸೊ ಇಲ್ಲಿ ಯೂನಿಟ್ಸ್ ಬರೀರಿ ಅಂತ ಅದಕ್ಕೆ ಹೇಳಿರೋದು. 50,000 ಯೂನಿಟ್ಸು, ಒಂದು ಯೂನಿಟ್ಗೆ 10 ರೂಪಿ ಆಗಿದೆ. 10 ಇಂಟು 50,000 ಅಂದರೆ 5 ಲ್ಯಾಕ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ 20,000 ಯೂನಿಟ್ಸ್ ಇದ್ದಾವೆ. ಪರ್ ಯೂನಿಟ್ಗೆ 60 ರೂಪೀಸ್ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಇದೆ. 20,000 ಯೂನಿಟ್ಸ್ ಇಂಟು 60 ರೂಪೀಸ್ ಮಾಡಿಕೊಂಡು Q ಕಾಲಮ್ನಲ್ಲಿ ಬರೀರಿ 12 ಲ್ಯಾಕು. ಸೊ ಈಗ ಸೇಲ್ಸ್ನಲ್ಲಿ ವೇರಿಯಬಲ್ ಕಾಸ್ಟ್ ಮೈನಸ್ ಮಾಡ್ಕೊಳ್ಳಿ. ಸೊ 10 ಲ್ಯಾಕ್ ಆ್ಯಂಡ್ 23 ಲ್ಯಾಕ್ ಇದೇನಿದು ಕಾಂಟ್ರಿಬ್ಯೂಷನ್ ಅಂತ ಕರೀತಾರೆ. ಸೊ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ಫಾರ್ಮುಲಾ ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್. ಸೊ ಕಾಂಟ್ರಿಬ್ಯೂಷನ್ 10 ಲ್ಯಾಕ್ P ಕಂಪನಿದು, Q ಕಂಪನಿ 23 ಲ್ಯಾಕ್ ಆಯಿತು. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದರಲ್ಲಿ ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡಿಕೊಡ್ಬೇಕು. ಕೊಟ್ಟಿದ್ದಾರೆ ಫಿಕ್ಸ್ಡ್ ಕಾಸ್ಟು 5 ಲ್ಯಾಕ್ ಕೊಟ್ಟಿದ್ದಾರೆ, 12 ಲ್ಯಾಕ್ ಕೊಟ್ಟಿದ್ದಾರೆ. ಸೊ 10 ಲ್ಯಾಕ್ನಲ್ಲಿ 5 ಲ್ಯಾಕ್ ಮೈನಸ್ ಮಾಡ್ಕೊಳ್ಳಿ. ನಮಗೆ ಬರೋದು ಏನಂತಂದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, ಅಂದರೆ ಟ್ಯಾಕ್ಸು ಮತ್ತು ಇಂಟ್ರೆಸ್ಟನ್ನು ಕಳೆಯೋಕ್ಕಿಂತ ಪೂರ್ವದಲ್ಲಿ ಬಂದಂಥ ಲಾಭ. ಸೊ 5 ಲ್ಯಾಕ್ ರುಪೀಸ್ ಆ್ಯಂಡ್ 11 ಲ್ಯಾಕ್ ಇರೋ ಥರ ಮಾಡ್ಕೊಳ್ಳಿ. ಇದಕ್ಕೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಲೆಸ್ ಅಂದ್ಕೊಳ್ರಿ. ನೆಕ್ಸ್ಟ್ ಇದ್ರಾಗ ಏನು ಮಾಡ್ಕೋಬೇಕಂದ್ರೆ ಇಂಟ್ರೆಸ್ಟ್ ಇದೆ, ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. 2 ಕಂಪ್ನಿಗೂ ಡಿಬೆಂಚರ್ಸ್ ಇದ್ದಾವೆ. 10% ಇಂಟ್ರೆಸ್ಟ್ ರೇಟ್ ಇದು. ಸೊ ಹಾಗಾದರೆ 3 ಲ್ಯಾಕ್ ರುಪೀಸ್ P ಕಂಪ್ನಿನಲ್ಲಿ ಡಿಬೆಂಚರ್ ಇದೆ.
3 ಲ್ಯಾಕಿಗೆ 10% ಮಾಡ್ಕೊಳ್ಳಿ 30,000 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 4,50,000 ಡಿಬೆಂಚರ್ಸ್ ಇದೆ ಕ್ಯೂ ಕಂಪನಿದು 10% ಮಾಡ್ಕೊಳ್ಳಿ ನಿಮಗೆ 45,000 ಬರ್ತೈತಿ. ಸೊ ಇದನ್ನ ಲೆಸ್ ಮಾಡ್ಕೊಳ್ಳಿ. ಸೊ ಲೆಸ್ ಮಾಡ್ಕೊಂಡ್ರೆ 5 ಲ್ಯಾಕ್ನಲ್ಲಿ 30,000 ಮೈನಸ್ ಮಾಡ್ಕೊಳ್ರಿ ನಿಮಗೆ 4,70,000 ದೆನ್ 10,55,000 ಬರ್ತೈತಿ. ಸೊ ಹಾಗಾದ್ರೆ ಇಂಟ್ರೆಸ್ಟ್ ಲೆಸ್ ಮಾಡ್ಕೊಂಡ್ಮೇಲೆ ಬರ್ತಕ್ಕಂಥದ್ದು ಏನಂತಂದ್ರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ, ಅಂದ್ರೆ ಟ್ಯಾಕ್ಸ್ ಕೊಡೋಕ್ಕಿಂತ ಪೂರ್ವದಲ್ಲಿ. ಇದು 5 ಲ್ಯಾಕ್ ಇದೆಯಲ್ಲ, ಇದು ಟ್ಯಾಕ್ಸು ಮತ್ತು ಇಂಟ್ರೆಸ್ಟನ್ನು ಕಳೆಯೋಕ್ಕಿಂತ ಪೂರ್ವದಲ್ಲಿ. ಈಗ ನಾವು ಇಂಟ್ರೆಸ್ಟನ್ನು ಕಳೆದ ಮೇಲೆ ಬರ್ತಕ್ಕಂಥದ್ದು ಬಿಫೋರ್ ಟ್ಯಾಕ್ಸ್ ಅಂತೇಳಿ, ಅಂದರೆ ಟ್ಯಾಕ್ಸ್ ಕೊಡೋಕ್ಕಿಂತ ಪೂರ್ವದಲ್ಲಿ ಅಂತೇಳಿ. ನೆಕ್ಸ್ಟ್ ಇದರೊಳಗೆ ಟ್ಯಾಕ್ಸ್ ಲೆಸ್ ಮಾಡಬೇಕು. ಈ ಪ್ರಾಬ್ಲಮ್ನಲ್ಲಿ ಕೊಟ್ಟಿಲ್ಲ ಟ್ಯಾಕ್ಸು, ಇನ್ನೊಂದು ಪ್ರಾಬ್ಲಮ್ನ ಕೊಟ್ಟರೆ ಅವಾಗ ಲೆಸ್ ಮಾಡ್ಕೊಳ್ಬೇಕು ನೀವು ಟ್ಯಾಕ್ಸನ್ನು. ಲೆಸ್ ಮಾಡ್ಕೊಂಡ್ಮೇಲೆ ಏನು ಬರ್ತೈತಲ್ಲ ಅದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕರೀತಾರೆ, ಅಥವಾ ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರೀತಾರೆ. ಸೊ 4,70,000, 10,55,000. ಸೊ ಫಸ್ಟ್ ಈ ಟೇಬಲ್ ಮಾಡ್ಕೋಬೇಕು, ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕು. ಕಾಂಟ್ರಿಬ್ಯೂಷನ್ ಮಾಡಬೇಕು, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಮಾಡಬೇಕು, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಮಾಡ್ಕೊಳ್ಬೇಕು, ದೆನ್ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಇಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ಈಗ ನಾವು ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಸ್ಟ್ ಆಪರೇಟಿಂಗ್ ಲಿವರೇಜ್ ಬರೀರಿ. ಆಪರೇಟಿಂಗ್ ಲಿವರೇಜ್ ಇಸ್ ಈಕ್ವಲ್ ಟು ಫಾರ್ಮುಲಾ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್. ನಮ್ಗೆ ಎರಡು ಕಂಪನಿಗೂ ಗೊತ್ತದ, ಕಾಂಟ್ರಿಬ್ಯೂಷನ್ ಗೊತ್ತಿದೆ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಗೊತ್ತಿದೆ. ಸೊ ಇಲ್ಲಿ ನೋಡ್ರಿ, ಕಾಂಟ್ರಿಬ್ಯೂಷನ್ 10 ಲ್ಯಾಕ್ ಇದೆ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ 5 ಲ್ಯಾಕ್ ಇದೆ. ಸೊ 10 ಲ್ಯಾಕ್ ಡಿವೈಡೆಡ್ ಬೈ 5 ಲ್ಯಾಕ್ ಬರೀರಿ, 2 ಟೈಮ್ಸ್ ಬರುತ್ತೆ. ಇದು ಪಿ ಕಂಪನಿದು. ಕ್ಯೂ ಕಂಪನಿನಲ್ಲಿ ನೋಡ್ರಿ, ಕಾಂಟ್ರಿಬ್ಯೂಷನ್ 23 ಲಕ್ಷ ಇದೆ, ದೆನ್ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ 11 ಲಕ್ಷ ಇದೆ. 23 ಲಕ್ಷ ಡಿವೈಡೆಡ್ ಬೈ 11 ಲಕ್ಷ ಮಾಡ್ಕೊಳ್ಳಿ, 2.09 ಟೈಮ್ಸ್ನಲ್ಲಿ ಹೇಳಬೇಕಿದ್ದ, ಅಷ್ಟು ಪಟ್ಟು ಅಂತ ಹೇಳಿ, 2 ಪಟ್ಟು ಅಥವಾ 2.09 ಪಟ್ಟು ಅಂತೇಳಿ ಹೇಳ್ತಾರೆ. ಸೊ ಈ ರೀತಿಯಾಗಿ ನಾವು ಆಪರೇಟಿಂಗ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಆಪರೇಟಿಂಗ್ ಲಿವರೇಜ್ ಇಟ್ಕೊಟ್ಟು ಒನ್ಸ್ ಅಗೇನ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT, ಇಲ್ಲೇ ಅದಾವೆ ಕಾಂಟ್ರಿಬ್ಯೂಷನ್ನು ಮತ್ತು EBIT, ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಫೈನಾನ್ಷಿಯಲ್ ಲಿವರೇಜ್ ಫಾರ್ಮುಲಾ ಏನಂತಂದರೆ EBIT, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಇದು ಸಹಿತ ಈ ಟೇಬಲ್ನಲ್ಲೇ ಇದೆ. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ 5 ಲ್ಯಾಕು, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ 4,70,000. ಸೊ 5 ಲ್ಯಾಕ್ ಡಿವೈಡೆಡ್ ಬೈ 4,70,000 ಮಾಡ್ಕೊಳ್ಳಿ, ಅದು 1.16 ಟೈಮ್ ಬರ್ತೈತಿ. ಹಾಗೆ ಕ್ಯೂ ಕಂಪ್ನಿನ ಮಾಡ್ಕೊಳ್ಳಿ, ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ 11 ಲ್ಯಾಕ್ ಇದೆ, ದೆನ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸು 10,55,000 ಇದೆ. 11 ಲ್ಯಾಕ್ ಡಿವೈಡೆಡ್ ಬೈ 10,55,000 ಮಾಡ್ಕೊಳ್ಳಿ, 1.13 ಟೈಮ್ಸ್ ಅಂತ ಬರ್ತೈತಿ. ಇದು ಫೈನಾನ್ಷಿಯಲ್ ಲಿವರೇಜ್. ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ ಕಂಬೈನ್ಡ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕಂಬೈನ್ಡ್ ಲಿವರೇಜಿಗೆ ಫಾರ್ಮುಲಾ ಬರ್ಸಿದೆ ನಾನು ನಿಮಗೆ, ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ನೋಡ್ಕೊಳ್ಳಿ, 10 ಲ್ಯಾಕ್ ಕಾಂಟ್ರಿಬ್ಯೂಷನ್ ಇದೆ, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸು 4,70,000 ಇದೆ. ಸೊ 10 ಲ್ಯಾಕ್ ಡಿವೈಡೆಡ್ ಬೈ 4,70,000 ಇಸ್ ಈಕ್ವಲ್ ಟು 2.13 ಟೈಮ್ ಅಂತೇಳಿ. ಹಾಗೆ ಇದನ್ನು ಮಾಡ್ಕೊಳ್ಳಿ, ಇಲ್ಲಿ ಕಾಂಟ್ರಿಬ್ಯೂಷನ್ ಎಷ್ಟಿದೆ, 23 ಲ್ಯಾಕ್ ಇದೆ, ದೆನ್ 23 ಲ್ಯಾಕ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ 10,55,000 ಇದೆ. ಸೊ 23 ಲ್ಯಾಕ್ ಡಿವೈಡೆಡ್ ಬೈ 10,55,000 ಮಾಡ್ಕೊಳ್ಳಿ, 2.18 ಟೈಮ್ಸ್ ಅಂತೇಳಿ. ಸೊ ಈ ರೀತಿ ಕಂಬೈನ್ಡ್ ಲಿವರೇಜನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಹೀಗೆ 15 ಮಾರ್ಕ್ಸಿನ ಪ್ರಾಬ್ಲಮ್ ಕೇಳ್ಬೋದು. ಈ ಥರ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಬೇಕು. ಫಸ್ಟ್ ಈ ಚಾರ್ಟ್ ಮಾಡೋದು ಇಂಪಾರ್ಟೆಂಟು. ಸೇಲ್ಸ್ ತೊಗೊಳ್ಳಿ, ಅದರೊಳಗೆ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿ, ಕಾಂಟ್ರಿಬ್ಯೂಷನ್ ಬರ್ತೈತಿ, ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ ಲೆಸ್ ಮಾಡಿದ್ರೆ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಬರ್ತೈತಿ. ಇದರಲ್ಲಿ ಇಂಟ್ರೆಸ್ಟ್ ಲೆಸ್ ಮಾಡಿ, ಅಂದರೆ ಡಿಬೆಂಚರ್ಸ್ಗೆ ಕೊಟ್ಟಂಥ ಇಂಟ್ರೆಸ್ಟ್ ಲೆಸ್ ಮಾಡಿ, ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಬರ್ತೈತಿ. ಅಕಸ್ಮಾತ್ ಟ್ಯಾಕ್ಸ್ ಕೊಟ್ಟಿದ್ರೆ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಳಿ, ನಿಮಗೆ ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್. ಇದೇನು ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆಯಲ್ಲ, ಇದು ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಷನ್ ಮಾಡುವಾಗ ಬೇಕಾಗ್ತದೆ. ಈ ಪ್ರಾಬ್ಲಮ್ನಲ್ಲಿ ಕೇಳಿಲ್ಲ, ನೆಕ್ಸ್ಟ್ ಪ್ರಾಬ್ಲಮ್ನಾಗ ಕೇಳಿದ್ರೆ ನೋಡೋಣಂತೆ. ಈ ರೀತಿಯಾಗಿ ನೀವು ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಆ್ಯಂಡ್ ಕಂಬೈನ್ಡ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇದು 2017ರಲ್ಲೇ ಅಹಮದ್ ಯೂನಿವರ್ಸಿಟಿ ಕ್ವಶನ್ ಪೇಪರ್ ಪ್ರಾಬ್ಲಮ್ ಇದು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡಿ. The capital structure of Mayur Limited is as follows. Equity share capital 20 lakh is share in shares of rupees 100 each. Then 10% debentures of rupees 20 lakh. Next, sales increased by 25% from 2 lakh units to 2,50,000 units. The selling price is rupees 20 per unit. Variable cost amounts to rupees 12 per unit.
and the fixed cost is rupees 4 lakh. The company is in a 50% tax bracket. You are required to calculate at 2 lakh units and 2 lakh 50,000 units respectively the following, that is the percentage of increase in EPSC, then degree of operating leverage, then degree of financial leverage. ಸೊ ಫಸ್ಟು ಫೈನಾನ್ಷಿಯಲ್ ಲಿವರೇಜ್ ಆಪ್ರೇಟಿಂಗ್ ಲಿವರೇಜ್ ಮಾಡಿಕೊಂಡು ಆನಂತರ ಅರ್ನಿಂಗ್ ಪರ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡೋಣ. ಸೊ ಆಗಲೇ ಹೇಗೆ ಚಾರ್ಟ್ ಮಾಡಿದ್ನಲ್ಲ ಅದೇ ಟೈಪ್ ಚಾರ್ಟನ್ನು ಮಾಡ್ಕೊಡ್ಬೇಕು ನಿಮಗಿಲ್ಲೇ. ಸೊ ಫಸ್ಟ್ ಆಗಲಿಗೆ ಸೇಲ್ಸ್ ಕೊಟ್ಟಿದ್ರು, ಬಟ್ ಇಲ್ಲಿ ಸೇಲ್ಸ್ ಕೊಟ್ಟಿಲ್ಲ. ಪರ್ ಯೂನಿಟ್ಗೆ 20 rupees ಅಂತ ಹಿಂಗೆ ಹೇಳಿದ್ದಾರೆ. ಸೊ 2 lakh ಯೂನಿಟ್ಸ್ ಇದೆ, 2 lakh ಇಂಟು 20 ಮಾಡ್ಕೊಳ್ಳಿ. ಸೊ 40 lakh rupees ಸೇಲ್ಸ್ ವ್ಯಾಲ್ಯೂ ಬರ್ತೈತಿ. ಇದು 2,50,000 ಯೂನಿಟ್ಸ್ ಇದ್ದಾವೆ. ಸೊ ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ, 20 rupees ಇದೆ. ಸೊ 2,50,000 ಇಂಟು 20 rupees ಮಾಡ್ಕೊಳ್ಳಿ, 50 lakh rupees ಸೇಲ್ಸ್ ಆಗುತ್ತೆ. ನೆಕ್ಸ್ಟ್ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡ್ಕೊಳ್ಳಿ. ಪರ್ ಯೂನಿಟ್ಗೆ ವೇರಿಯಬಲ್ ಕಾಸ್ಟ್ ಎಷ್ಟಿದೆ, 12 ರೂಪಿ ಇದೆ. 12 ರೂಪಿ ಇಂಟು 2 lakh ಯೂನಿಟ್ಸ್ ಮಾಡ್ಕೊಳ್ಳಿ, 24 lakh. 12 ರೂಪಿ ಇಂಟು 2,50,000 ಯೂನಿಟ್ಸ್ ಮಾಡ್ಕೊಳ್ಳಿ, ದೆನ್ 30 lakh ಬರುತ್ತೆ. ಸೊ 40 ಲ್ಯಾಕ್ನಲ್ಲಿ 24 ಲ್ಯಾಕನ್ನು ಲೆಸ್ ಮಾಡ್ಕೊಳ್ಳಿ, 16 lakh ಬರುತ್ತೆ. ಇಲ್ಲಿ 50 ಲ್ಯಾಕ್ನಲ್ಲಿ 30 lakh ಲೆಸ್ ಮಾಡ್ಕೊಳ್ಳಿ, 20 lakh rupees ಬರುತ್ತೆ. ಹಾಗಾದರೆ ಸೇಲ್ಸ್ನಲ್ಲಿ ವೇರಿಯಬಲ್ ಕಾಸ್ಟ್ ಲೆಸ್ ಮಾಡಿದ್ರೆ ಏನು ಬರ್ತೈತೆ ಹೇಳ್ರಿ, ಎಸ್ ಕಾಂಟ್ರಿಬ್ಯೂಷನ್ ಅಂತ ಬರೀರಿ. ಈಗ ಈ ಕಾಂಟ್ರಿಬ್ಯೂಷನ್ಗೆ ಏನು ಲೆಸ್ ಮಾಡ್ಬೇಕು ಹೇಳ್ರಿ, ಫಿಕ್ಸ್ಡ್ ಕಾಸ್ಟನ್ನು ಲೆಸ್ ಮಾಡ್ಕೊಳ್ಬೇಕು. ಫಿಕ್ಸ್ಡ್ ಕಾಸ್ಟ್ ಅವರೇ ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾರೆ 4 lakh rupees ಅಂತೇಳಿ. ಅದು ಫಿಕ್ಸ್ಡ್ ಕಾಸ್ಟ್ ಚೇಂಜ್ ಆಗಲ್ಲ. 2 lakh ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರು 4 lakh ಇರ್ತೈತಿ, 2,50,000 ಮ್ಯಾನುಫ್ಯಾಕ್ಚರ್ ಮಾಡಿದ್ರು 4 lakh ಇರ್ತೈತಿ. ನೀವೇನು ಮ್ಯಾನುಫ್ಯಾಕ್ಚರ್ ಮಾಡಲಿಲ್ಲ ಅಂದ್ರೂ ನೀವು ಇಷ್ಟು ಅಮೌಂಟನ್ನು ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಲೇಬೇಕು. ಅದಕ್ಕೆ ಫಿಕ್ಸ್ಡ್ ಅನ್ನೋದು. ಸೊ 4 lakh ಲೆಸ್ ಮಾಡ್ಕೊಳ್ಳಿ. ಸೊ 16 lakh ಕಾಂಟ್ರಿಬ್ಯೂಷನಲ್ಲಿ ಫಿಕ್ಸ್ಡ್ ಕಾಸ್ಟ್ 4 lakh ಲೆಸ್ ಮಾಡಿದರೆ 12 lakh ಬರ್ತೈತಿ. ಇದು 16 lakh ಬರ್ತೈತಿ. ಈ 12 lakh ಮತ್ತು 16 lakh ಏನು ಹೇಳ್ರಿ, ಇದು ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸು. ಈಗ ಇದ್ರಾಗ ಇಂಟ್ರೆಸ್ಟ್ ಲೆಸ್ ಮಾಡಬೇಕು. ಡಿಬೆಂಚರ್ಸ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ನಲ್ಲಿ 10% ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 10% ಡಿಬೆಂಚರ್ ಇಂಟ್ರೆಸ್ಟನ್ನು ಲೆಸ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಹೇಳಿದ್ದಾರೆ ನೋಡಿರಿ, 10% ಡಿಬೆಂಚರ್ಸ್ ಆಫ್ rupees 20 lakh. 20 lakh rupees ಡಿಬೆಂಚರ್ಸ್ ಇದೆ, ಇದಕ್ಕೆ 10% ಮಾಡ್ಕೊಳ್ಳಿ. 10% ಆಫ್ 20 lakh ಅಂತಂದ್ರೆ 2 lakh rupees ಬರ್ತೈತಿ. ಇಲ್ಲೂ 2 lakh ಲೆಸ್ ಮಾಡ್ಕೊಳ್ಳಿ, ಇಲ್ಲೂ 2 lakh ಲೆಸ್ ಮಾಡ್ಕೊಳ್ಳಿ. ಸೊ 12 lakh ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ನಲ್ಲಿ ಇಂಟ್ರೆಸ್ಟ್ ಲೆಸ್ ಮಾಡಿದರೆ ನಿಮಗೆ 10 lakh ಆ್ಯಂಡ್ 14 lakh ಬರ್ತೈತಿ. ಇದು 10 lakh 14 lakh ಏನು ಹೇಳ್ರಿ, ಇದು ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸು. ಇದು ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸು. ಇದರಲ್ಲಿ ಇಂಟ್ರೆಸ್ಟ್ ಲೆಸ್ ಮಾಡಿದರೆ ಅವಾಗ ತೆಗೆದು ಬಿಡ್ರಿ, ಬರೀ ಏನು ಉಳಿತೈತಿ, EBT ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಉಳಿತೈತಿ. ಈಗ ಈ ಪ್ರಾಬ್ಲಮ್ನಲ್ಲಿ ಟ್ಯಾಕ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಲೆಸ್ ಟ್ಯಾಕ್ಸ್ ಮಾಡ್ಕೊಳ್ಬೇಕು. ಟ್ಯಾಕ್ಸ್ ಆನ್ EBT ಅಂದರೆ ಇದ್ರ ಮೇಲೆ ಈ 10 lakh ಇದೆಯಲ್ಲ, ಇದ್ರ ಮೇಲೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. 14 lakh ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಅವ್ರು ಎಷ್ಟು ಹೇಳಿದ್ದಾರೆ, 50% ಟ್ಯಾಕ್ಸ್ ಅಂತ ಹೇಳ್ತಾರೆ. ಹಾಗಾದರೆ 50% ಆಫ್ 10 lakh ಮಾಡ್ಕೊಳ್ಳಿ, 5 lakh. 50% ಆಫ್ 14 lakh ಮಾಡ್ಕೊಳ್ಳಿ, 7 lakh. ಇದು 5 lakh ಮತ್ತು 7 lakh ಏನಂತಂದರೆ ಟ್ಯಾಕ್ಸ್ ಇದು. ಸೊ ಹಾಗಾದ್ರೆ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ನಲ್ಲಿ ಟ್ಯಾಕ್ಸನ್ನು ಲೆಸ್ ಮಾಡ್ಕೊಳ್ಳಿ. ನಿಮಗೆ ಬರ್ತಕ್ಕಂಥದ್ದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂಥೇಳಿ. ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಎಷ್ಟು, 5 lakh. ಇದೆಷ್ಟಿದೆ, 7 lakh ಇದೆ. ನೆಕ್ಸ್ಟ್ ಇದರಲ್ಲಿ ಏನು ಮಾಡ್ಬೇಕಂತಂದ್ರೆ, ಪ್ರಿಫರೆನ್ಸ್ ಶೇರ್ಸ್ ಇತ್ತಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಡಿವಿಡೆಂಟನ್ನು ಲೆಸ್ ಮಾಡ್ಕೊಳ್ಬೇಕು. ಲೆಸ್ ಮಾಡಿದ್ಮೇಲೆ ಏನು ಬರುತ್ತಲ್ಲ, ಅದಕ್ಕೆ ನಾವೇನಂತೀವಿ, ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಡಿವಿಡೆಂಟ್ ಇಲ್ಲ, ಅದರಿಂದ ಅದನ್ನು ನಿಲ್ ಅಂತ ಹಾಕೊಂಡಿದ್ದೇವೆ. ಹಾಗಾದ್ರೆ ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟು ಬರ್ತೈತಿ, 5 lakh. 2 lakh ಯೂನಿಟ್ಸ್ ಇದ್ದಾಗ 2,50,000 ಯೂನಿಟ್ಸ್ಗೆ 7 lakh. ಇದು ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್. ಇದು ಎದಕ್ಕೆ ಬೇಕಂತಂದ್ರೆ ನಮಗೆ ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬೇಕು. ಸೊ ಹಾಗಾದ್ರೆ ಅರ್ನಿಂಗ್ ಪರ್ ಶೇರ್ ಈಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಈಗ ನೋಡಿ, ಈ ಪ್ರಾಬ್ಲಮ್ನಲ್ಲಿ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಕೊಟ್ಟಿಲ್ಲ. ಆಗಲಿ ಪ್ರಾಬ್ಲಮ್ನ ಕೊಟ್ಟಿದ್ರು, ಬಟ್ ಇಲ್ಲಿ ಕೊಟ್ಟಿಲ್ಲ. ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಂದರೆ ಅವರು ಇಕ್ವಿಟಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಇಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಂತ ಹೇಳ್ತಾರೆ, 20 lakh ಇದೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ಶೇರ್ಸ್ ಆಫ್ ₹100 each. ಅಂದರೆ 20 lakh-ಅನ್ನು 100ದಿಂದ ಡಿವೈಡ್ ಮಾಡಿದರೆ ನಮಗೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಬರುತ್ತೆ. ಇಲ್ಲಿ ಮಾಡಿದ್ದೆ ನೋಡಿರಿ, 20 lakh ಡಿವೈಡೆಡ್ ಬೈ 100 rupees ಪರ್ ಶೇರ್ ಫೇಸ್ ವ್ಯಾಲ್ಯೂ ಇದು ಅಥವಾ ಇಶ್ಯೂ ಪ್ರೈಸು. ಸೊ ಮಾಡಿದ್ರೆ ಎಷ್ಟು ಬರ್ತೈತೆ ಹೇಳ್ರಿ, 2 lakh ಯೂನಿಟ್ಸ್ ಬರ್ತೈತಿ. 20,000 ಯೂನಿಟ್ಸ್ ಬರ್ತೈತಿ. ಸೊ ನೀವೇನು ಮಾಡ್ಕೊಳ್ಬೇಕಂತಂದ್ರೆ ಈಗಲೇ
5 lakh rupees earnings, ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಇದೆ. ಸೊ ಈಗ ಈ ಫಾರ್ಮುಲಾ ಬರೀರಿ. ಇಕ್ವಿಟಿ ಶೇರ್ ಅರ್ನಿಂಗ್ ಪರ್ ಶೇರ್ ಇಸ್ ಈಕ್ವಲ್ ಟು ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್. ಹಾಗಾದ್ರೆ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಎಷ್ಟು? 20,000. ಇದನ್ನು ಕೊಟ್ಟಿಲ್ಲ, ಈ ರೀತಿ ಮಾಡ್ಕೊಳ್ರಿ. ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಇಶ್ಯೂ ಪ್ರೈಸ್ ಮಾಡ್ಕೊಳ್ರಿ, ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಬರ್ತೈತಿ. ಈಗ ಪ್ರಾಫಿಟ್ ಅವೈಲಬಲ್ ಗೊತ್ತಿದೆ 5 lakh, ದೆನ್ ನಂಬರ್ ಆಫ್ ಶೇರ್ಸ್ 20,000. 5 lakh ಡಿವೈಡೆಡ್ ಬೈ 20,000 ಇಕ್ವಿಟಿ ಶೇರ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬರ್ತೈತಿ? 25 rupees. ಇದು ಅರ್ನಿಂಗ್ ಪರ್ ಶೇರ್. ಒಂದು ಶೇರಿಗೆ ಅರ್ನಿಂಗ್ಸ್ ಎಷ್ಟಿದೆ? 25 ರೂಪಾಯಿ ಇದೆ. ಹಾಗೆ ಇಲ್ಲಿ 7 lakh rupees ಪ್ರಾಫಿಟ್ ಅವೈಲಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 20,000. ಇಲ್ಲಿ 20,000 ಶೇರ್ಸ್. ಸೊ ಅದರಿಂದ 7 lakh ಡಿವೈಡೆಡ್ ಬೈ 20,000 ಮಾಡ್ಕೊಳ್ಳಿ, ನಿಮಗೆ 35 rupees ಬರುತ್ತೆ. ಸೊ ಹಾಗಾದರೆ ಈ ಕೇಸ್ನಲ್ಲಿ ಅರ್ನಿಂಗ್ ಪರ್ ಶೇರು 35 rupees ಇದೆ. ಈ ಕೇಸ್ನಲ್ಲಿ 2 lakh ಯೂನಿಟ್ಸನ್ನು ಸೇಲ್ ಮಾಡಿದಾಗ ಅರ್ನಿಂಗ್ ಪರ್ ಶೇರು 25 rupees ಬರ್ತದೆ. ಈ ರೀತಿ ಅರ್ನಿಂಗ್ ಪರ್ ಶೇರ್ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಮ್ಗೇನು ಕೇಳಿದ್ದಾರೆ ಅಂತಂದ್ರೆ ಅವರು ಆಪರೇಟಿಂಗ್ ಲಿವರೇಜ್ ಕೇಳಿದ್ದಾರೆ. ಆಪರೇಟಿಂಗ್ ಲಿವರೇಜ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಸೊ ಕಾಂಟ್ರಿಬ್ಯೂಷನು 16 lakh ಇದೆ, ದೆನ್ ಅರ್ನಿಂಗ್ಸ್ ಬಿಫೋರ್ ಅಂಡ್ ಇಂಟ್ರೆಸ್ಟ್ ಟ್ಯಾಕ್ಸ್ 12 lakh ಇದೆ. ಇಲ್ಲದಾವ್ ನೋಡ್ರಿ, ಎಲ್ಲ ಇಲ್ಲೇ ಅದಾವ. 16 lakh ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ 12 lakh, 20 lakh contribution divided by 16 lakh. So 16 lakh divided by 12 lakh. Then 20 lakh divided by 16 lakh ಮಾಡ್ಕೊಳ್ಳಿ. ಸೊ 1.3 times 2 lakh ಯೂನಿಟ್ಸ್ ಇದ್ದಾಗ 2,50,000 ಯೂನಿಟ್ಸ್ ಇದ್ದಾಗ 1.25 ಟೈಮ್ಸ್ ಅಂತೇಳಿ, 1.3 ಟೈಮ್ಸ್ ಅಂಡ್ 1.25 ಟೈಮ್ಸ್ ಅಂತೇಳಿ. ನೆಕ್ಸ್ಟು ಫೈನಾನ್ಷಿಯಲ್ ಲಿವರೇಜ್ ಮಾಡಿರಿ. ಫೈನಾನ್ಷಿಯಲ್ ಲಿವರೇಜ್ಗೆ ಫಾರ್ಮುಲಾ ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಎಲ್ಲ ಇಲ್ಲೇ ಅದಾವೆ. ಅರ್ನಿಂಗ್ಸ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಎಷ್ಟಿದೆ? 12 lakh ಇದೆ. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ? 10 lakh ಇದೆ. ಸೊ 12 lakh ಡಿವೈಡೆಡ್ ಬೈ 10 lakh ಮಾಡ್ಕೊಳ್ಳಿ, 1.2 ಟೈಮ್ಸ್ ಬರ್ತೈತೆ. ನೆಕ್ಸ್ಟು ಇಲ್ಲೇ ಅರ್ನಿಂಗ್ಸ್ ಬಿಫೋರ್ ಆ್ಯಂಡ್ ಟ್ಯಾಕ್ಸು ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸು 16 lakh ಇದೆ. ದೆನ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ಎಷ್ಟಿದೆ? 14 lakh ಇದೆ. ಸೊ 16 lakh ಡಿವೈಡೆಡ್ ಬೈ 14 lakh ಮಾಡ್ಕೊಳ್ಳಿ, 1.14 ಟೈಮ್ಸ್ ಅಂತೇಳಿ. ಸೊ ಈ ರೀತಿ ಫೈನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಷನ್ ಮಾಡಬೇಕು. ಬಟ್ ಇಲ್ಲಿ ಮತ್ತೇನು ಕೇಳಿದ್ದಾರೆ ಅಂತಂದರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇನ್ EPS ಅಂತ ಅರ್ನಿಂಗ್ ಪರ್ ಶೇರ್ ಕೇಳಿದ್ದಾರೆ. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಇನ್ ಅರ್ನಿಂಗ್ ಪರ್ ಶೇರಿಗೆ ಫಾರ್ಮುಲಾ ಏನಂತಂದರೆ ಇನ್ಕ್ರೀಸ್ ಇನ್ ಅರ್ನಿಂಗ್ ಪರ್ ಶೇರ್ ಡಿವೈಡೆಡ್ ಬೈ ಓಲ್ಡ್ ಅರ್ನಿಂಗ್ ಪರ್ ಶೇರ್ ಹೋಲ್ ಮಲ್ಟಿಪ್ಲೈಡ್ ಬೈ 100 ಅಂತ ಮಾಡ್ಕೊಳ್ಬೇಕು, ಪರ್ಸೆಂಟೇಜ್ ಬೇಕಂತಂದ್ರೆ. ಸೊ ನೋಡ್ರಿ, ಇನ್ಕ್ರೀಸ್ ಇನ್ ಅರ್ನಿಂಗ್ ಪರ್ ಶೇರ್ ಅಂತಂದ್ರೆ ಅರ್ನಿಂಗ್ ಪರ್ ಶೇರ್ ಎಷ್ಟು ಇನ್ಕ್ರೀಸ್ ಆಗೈತೆ ನೋಡ್ರಿ. 25 ರೂಪಾಯಿ ಇದ್ದಿದ್ದು ಎಷ್ಟಕ್ಕೆ ಹೆಚ್ಚಿಗೆ ಆಗೈತೆ? 35 ರೂಪಾಯಿ ಆಗಿದೆ. ಸೊ ಹಾಗಾದ್ರೆ 25 ರೂಪಾಯಿ ಇದ್ದಿದ್ದು 35 ರೂಪಾಯಿಗೆ ಹೆಚ್ಚಿಗೆ ಆಗಿದೆ ಅಂತಂದ್ರೆ ಎಷ್ಟು ರೂಪಾಯಿ ಹೆಚ್ಚಿಗೆ ಆಯಿತು? 10 ರೂಪಾಯಿ ಹೆಚ್ಚಿಗೆ ಆಯಿತು. ಇನ್ಕ್ರೀಸ್ ಇನ್ ಅರ್ನಿಂಗ್ ಪರ್ ಶೇರ್ ಡಿವೈಡೆಡ್ ಬೈ ಏನು ಮಾಡ್ಬೇಕು ಹೇಳ್ರಿ? ಓಲ್ಡ್ ಅರ್ನಿಂಗ್ ಪರ್ ಶೇರ್. ಓಲ್ಡ್ ಅಂದ್ರೆ ಇದು 2 lakh ಯೂನಿಟ್ಸ್ಗೆ ಏನೈತೆ ಅರ್ನಿಂಗ್ ಪರ್ ಶೇರ್ ಇದನ್ನು ತೊಗೊಳ್ಬೇಕು. ಸೊ ಡಿವೈಡೆಡ್ ಬೈ 25. 10 ಡಿವೈಡೆಡ್ ಬೈ 25 ಇಂಟು 100 ಮಾಡ್ಕೊಳ್ಳಿ. 10 ಡಿವೈಡೆಡ್ ಬೈ 25. 10 ಹೆಂಗೆ ಬಂತಂದ್ರೆ ಇಲ್ಲಿ ಬ್ರಾಕೆಟ್ನಲ್ಲಿ ತೋರಿಸಿದ್ದೆ ನಾನು. ಸೊ 10 ಡಿವೈಡೆಡ್ ಬೈ 25 ಇಂಟು 100 ಮಾಡ್ಕೊಳ್ಳಿ. ಸೊ ಯು ವಿಲ್ ಗೆಟ್ ಎ ಇನ್ಕ್ರೀಸ್ ಇನ್ ಪರ್ಸೆಂಟೇಜ್ ಆಫ್ EPS ಈಸ್ 40%. ಅಂದರೆ ಅರ್ನಿಂಗ್ ಪರ್ ಶೇರು ಎಷ್ಟು ಪರ್ಸೆಂಟ್ ಹೆಚ್ಚಿಗೆ ಆಗಿದೆ ಅಂದರೆ 40% ಹೆಚ್ಚಿಗೆ ಆಗಿದೆ. ಬಿಕಾಸ್ ಆಫ್ ಚೇಂಜಸ್ ಇನ್ ದ ಸೇಲ್ಸ್ನಲ್ಲಿ ಬದಲಾವಣೆ ಆಗಿರೋದ್ರಿಂದ ಅರ್ನಿಂಗ್ ಪರ್ ಶೇರು ಪರ್ಸೆಂಟೇಜ್ ಇನ್ಕ್ರೀಸ್ ಜಾಸ್ತಿ ಆಗಿದೆ ಅಂತೇಳಿ. ಸೊ ಇದನ್ನು ಕಂಡುಹಿಡಿಯೋಕ್ಕೆ ನಾವು ಲಿವರೇಜ್ ಟೂಲ್ಸನ್ನು ಬಳಸ್ತೇವೆ. ಸೊ ಈ ರೀತಿಯಾಗಿ ನಾವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಇದು ಸಹಿತ 15 ಮಾರ್ಕ್ಸಿನ ಪ್ರಾಬ್ಲಮ್ಮು. ಸೊ ಇವೆರಡೂ ಪ್ರಾಬ್ಲಮನ್ನು ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಹತ್ರ ಪ್ರಾಬ್ಲಮ್ಸ್ ಇದ್ದರೆ, ಕ್ವಶನ್ ಪೇಪರ್ಸ್ ಇದ್ದರೆ ಪ್ರಾಬ್ಲಮ್ಸನ್ನು ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿರಿ ಅಂತ ಹೇಳ್ತಾ ಇದ್ದೇನೆ. ಸೊ ಭಾಳಷ್ಟು ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಿ, ಸ್ವಲ್ಪ ಮಿಸ್ಟೇಕ್ಸ್ ಆಗಿದ್ದನ್ನು ನನ್ನ ಗಮನಕ್ಕೆ ತರ್ತಾ ಇದ್ದೀರಿ ಮತ್ತು ಡೌಟ್ಸನ್ನು ಕೇಳ್ತಾ ಇದ್ದೀರಿ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ನೀವು ಅಷ್ಟು ಸ್ಪಂದಿಸ್ತಾ ಇದ್ದೀರಿ. ನಿಜವಾಗ್ಲೂ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಸೊ ಮತ್ತೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕೇಳಿ. ಸೊ ಇದು ಇಲ್ಲಿವರೆಗೂ ಮ್ಯಾನೇಜ್ಮೆಂಟ್ ಅಕೌಂಟಿಗೆ ಸಂಬಂಧಪಟ್ಟಂಥ ಎಲ್ಲ ಯೂನಿಟ್ಸ್ಗಳ ಮೇಲೆ ನಾನು ವಿಡಿಯೋಸ್ಗಳನ್ನು ಮಾಡಿದ್ದೀನಿ. ಇವೆಲ್ಲ ವಿಡಿಯೋಸ್ಗಳು ನಿಮಗೆ ಹೆಲ್ಪ್ಫುಲ್ ಆಗಿದ್ದಾವೆ ಅಂತಕ್ಕಂಥ ಭಾವನೆಯೊಂದಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮ್ಯಾನೇಜ್ಮೆಂಟ್ ಅಕೌಂಟ್ನಲ್ಲಿ ನಿಮಗೆ ಹೆಚ್ಚು ಅಂಕಗಳು ಬರಲಿ ಅಂಥೇಳಿ ನಾನು ಆಶಿಸ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿರಿ.
ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಬ್ಸ್ಕ್ರೈಬ್ ಆಗ್ಲಿಕ್ಕೆ ಹೇಳಿ. ಬೆಲ್ ಬಟನನ್ನು ಒತ್ತಿರಿ, ನೋಟಿಫಿಕೇಷನ್ ಬರ್ತೈತೆ ಅಂತ ಹೇಳ್ತಾ ನಿಮಗೆ ಮ್ಯಾನೇಜ್ಮೆಂಟ್ ಅಕೌಂಟ್ ಸಬ್ಜೆಕ್ಟಿಗೆ ಒಳ್ಳೆಯ ಅಂಕಗಳು ಬರಲಿ ಅಂತೇಳಿ ಮತ್ತೊಮ್ಮೆ ಆಶಿಸಿ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಟಿಲ್ ದೆನ್ ಗುಡ್ ಬೈ.